ನಂಜನಗೂಡು ನಗರಸಭಾ ಹಾಗೂ ಮುಳ್ಳೂರು ನಾಗರಾಜ್ ಅಭಿಮಾನಿಗಳ ಬಳಗದಿಂದ ನಂಜನಗೂಡು ಭಾರ್ಗವಿ ಚಿತ್ರಮಂದಿರದ ಮುಖ್ಯ ರಸ್ತೆಗೆ ಮುಳ್ಳೂರು ನಾಗರಾಜ್ ಎಂದು ನಾಮಕರಣ ಮಾಡಲಾಯಿತು. ಅಂಬೇಡ್ಕರ್ ಭವನದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕ ದರ್ಶನ್ ಮಾತನಾಡಿ, ಮುಳ್ಳೂರು ನಾಗರಾಜ್ ಅವರು ಹುಟ್ಟು ಹೋರಾಟಗಾರರಾಗಿದ್ದರು, ನೊಂದವರ ದಿಟ್ಟ ಧ್ವನಿಯಾಗಿದ್ದರು, ನಮ್ಮೊಂದಿಗೆ ದೈಹಿಕವಾಗಿಲ್ಲ ಮಾನಸಿಕವಾಗಿ ಹೋರಾಟದ ತಳಹದಿಯಾಗಿದ್ದಾರೆ ಎಂದರು. ಇತಿಹಾಸದ ಬಗ್ಗೆ ಅವರು ಯಾವ ರೀತಿ ಹೋರಾಟವನ್ನು ಪ್ರಾರಂಭವನ್ನು ಮಾಡಿದ್ರು, ಯಾವ ರೀತಿ ದಿಟ್ಟ ಧ್ವನಿಯಾಗಿ ಸಮಾಜದೊಂದಿಗೆ ನಿಂತಿತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಎಲ್ಲ ಜನರು ಕೂಡ ತುಂಬಾ ವಿಸ್ತಾರವಾಗಿ ಮಾತನಾಡಿದ್ದಾರೆ. ಈ ವೇದಿಕೆಯಲ್ಲಿರುವಂತಹ ಹಲವಾರು ಜನರಿಗೆ ಅವರೊಟ್ಟಿಗೆ ಉತ್ತಮವಾದಂತಹ ಸಂಬಂಧ ಜೊತೆ ಅವರು ಬಂದಂತಹ ಹಾದಿಯಲ್ಲಿ ಅವರ ಹೋರಾಟದಲ್ಲಿ ಸಾಕಷ್ಟು ಜನ ಪಾಲ್ಗೊಂಡಿದ್ದಾರೆ. ನೇರವಾಗಿ ಅವರಿಗೆ ಇನ್ನೊಂದು ಸಾಕಷ್ಟು ಮಾತನಾಡಿದ್ದಾರೆ. ಅದರಿಂದ ನಾನು ಹೆಚ್ಚು ಮಾತನಾಡಬಹುದಿಲ್ಲ. ಈಗಷ್ಟೇ ಮಾತನಾಡ್ತಾ ನಮ್ಮ ನರಸಿಂಹಮೂರ್ತಿಯವರು ಹೇಳ್ತಾರೆ, ನಮ್ಮೊಟ್ಟಿಗೆ ಇವತ್ತು ಮುಳ್ಳೂರು ನಾಗರಾಜ್ ಅವರು ಇಲ್ಲ, ದೈಹಿಕವಾಗಿ ಅವರು ನಮ್ಮೊಟ್ಟಿಗೆ ಇಲ್ಲ. ಆದರೂ ಕೂಡ ಅವರು ಮಾಡಿದಂತಹ ಹೋರಾಟ, ಆ ಹೋರಾಟದ ಪ್ರತಿಫಲ, ಅದೇ ರೀತಿ ಅವರು ನಮಗೆ ಸಾಕೊಂಡಂತಹ ದಾರಿ ಅವೆಲ್ಲೂ ಕೂಡ ಈಗ ಜೀವಂತವಾಗಿದೆ. ನಗರಸಭೆ ಅಧ್ಯಕ್ಷ ಶ್ರೀಕಂಠ ಮಾತನಾಡಿ, ಮುಳ್ಳೂರು ನಾಗರಾಜ್ರವರಂತೆ ಸದಾ ಒಳ್ಳೆಯ ಕೆಲಸ ಮಾಡಿದರೆ ಮಾತ್ರ ಜನರು ಗುರುತಿಸುತ್ತಾರೆ. ಜನರಿಗೋಸ್ಕರ ಹೋರಾಟ ಮಾಡಿ ಜೀವನ ಸವಿಸಿದರು. ಅವರ ಹೋರಾಟದ ಗುರುತಿಗಾಗಿ ಜನರಲ್ಲಿ ಸದಾ ನೆನಪಾಗುವಂತೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ನರಸಿಂಹಮೂರ್ತಿ, ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.